ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ರಕ್ತಾಸುರರ ಅಟ್ಟಹಾಸಕ್ಕೆ ಕನ್ನಡಿಗ ಬಲಿಯಾಗಿದ್ದಾನೆ. ಸಂಭ್ರಮದಲ್ಲಿ ಪ್ರವಾಸಕ್ಕೆ ಹೋದವನು ಹೆಂಡತಿ ಮಗನ ಮುಂದೆಯೇ ಪ್ರಾಣ ಬಿಟ್ಟಿದ್ದಾನೆ. ಉಗ್ರರ ಅಟ್ಟಹಾಸದ ಕರಾಳತೆಯನ್ನ ಪತ್ನಿ ಪಲ್ಲವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ಜನ ಅಂತೂ ಸತ್ತೋಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ರಕ್ತಾಸುರರ ಅಟ್ಟಹಾಸ. ಭಯೋತ್ಪಾದಕರ ದಾಳಿಗೆ ಕನ್ನಡಿಗ ಬಲಿ. ನಿತ್ಯ ರಕ್ತ ಹರಿಯುತ್ತಿದ್ದ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ. ಶ್ರೀನಗರ ಸೇಫ್ ಅನ್ನೋ ಭಾವನೆ ಎಲ್ಲರಲ್ಲೂ ಮೂಡಿತ್ತು. ಹೀಗಾಗಿ ಭೂಮಿ ಮೇಲಿನ ಸ್ವರ್ಗ ಕಣ್ತುಂಬಿಕೊಳ್ಳೋದಕ್ಕೆ ಕನ್ನಡಿಗರು ದಂಡು ದಂಡಾಗಿ ಕಾಶ್ಮೀರಕ್ಕೆ ತೆರಳುತ್ತಿದ್ದಾರೆ. ಇದೇ ಹೊತ್ತಲ್ಲೇ ರಕ್ತ ಪೀಪಾಸುಗಳ ಅಟ್ಟಹಾಸಕ್ಕೆ ಕನ್ನಡಿಗನ ನೆತ್ತರು ಹರಿದಿದೆ. ಶಿವಮೊಗ್ಗ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ರಾವ್ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಮಂಜುನಾಥ್ ಕುಟುಂಬ ಟ್ರಿಪ್ಗೆ ಹೋಗೋದಕ್ಕೂ ಕಾರಣ ಆಗಿದೆ. ಮಂಜುನಾಥ್ ಮಗ ದ್ವಿತೀಯ PUC ಪರೀಕ್ಷೆಯಲ್ಲಿ 98% ಅಂಕ ತೆಗೆದುಕೊಂಡಿದ್ದಂತೆ. ಇದರಿಂದ ಇಡೀ ಕುಟುಂಬದಲ್ಲೇ ಸಂಭ್ರಮ ಮನೆ ಮಾಡಿತ್ತು. ಇದೇ ಸಡಗರದಲ್ಲಿ ಮಗನಿಗಾಗಿ ಜಮ್ಮು ಕಾಶ್ಮೀರಕ್ಕೆ ತೆರಳಿ ಎಂಜಾಯ್ ಮಾಡ್ತಿದ್ರು. ಆದ್ರೆ ಆ ಸಂಭ್ರಮಕ್ಕೆ ಭಯೋತ್ಪಾದಕರ ಗುಂಡು ನುಗ್ಗಿದ್ದು ಶಿವಮೊಗ್ಗ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಉಗ್ರರ ಅಟ್ಟಹಾಸದ ಕರಾಳತೆ ಬಿಚ್ಚಿಟ್ಟ ಪಲ್ಲವಿ. ಗಂಡನ ಕಳೆದುಕೊಂಡ ಪಲ್ಲವಿ ಉಗ್ರರ ಅಟ್ಟಹಾಸದ ಭೀಕರತೆಯನ್ನ ನ್ಯೂಸ್ 18 ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮಂಜುನಾಥ್ ಕುಟುಂಬ ತೆರಳಿದ 2 ನಿಮಿಷದಲ್ಲಿ ಗುಂಡಿನ ಶಬ್ದ ಕೇಳೋದಕ್ಕೆ ಶುರುವಾಗಿದೆ. ಸೇನಾ ತರಬೇತಿ ಇರಬಹುದು ಅಂದುಕೊಂಡು ಸ್ನಾಕ್ಸ್ ತರಲು ಅಂಗಡಿಗೆ ತೆರಳಿದ್ದಾರೆ. ಈ ವೇಳೆ ಏಕಾಏಕಿ ನುಗ್ಗಿದ ಉಗ್ರರು ಮೊದಲು ಹೆಸರು ಮತ್ತು ಧರ್ಮ ಕೇಳಿದ್ದಾರೆ. ಯಾವಾಗ ಹಿಂದೂ ಅಂತ ಹೇಳಿದ್ರು ಕ್ಷಣಾರ್ಧದಲ್ಲೇ ಮಂಜುನಾಥ್ ತಲೆಗೆ ಗುಂಡು ಹಾರಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಬಿಟ್ಬಿಡಿ ಅಂತ ಪತ್ನಿ ಮಗ ಕಣ್ಣೀರು ಹಾಕಿದ್ರು ಬಿಡ್ಲಿಲ್ಲ ಅಂತ ಗೋಳಾಡಿದ್ದಾರೆ. ಅಲ್ಲಿ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಒಂದ್ ಜಾಗ ಇದೆ. ಅಲ್ಲಿಗೆ ಹೋಗಿ ಕುದುರೆಯಿಂದ ಇಳಿದಿದ್ವಿ ಅಷ್ಟೇ. ಜಸ್ಟ್ ಒಂದು 5 ಮಿನಿಟ್ಸ್ ಆಗಿತ್ತು. ಅಷ್ಟೊತ್ತಿಗೆ ಗುಂಡಿನ ತರ ಕೇಳಿಸ್ತಾ ಇತ್ತು. ಇಲ್ಲ ಅವ್ರದ್ದು ಡೈರೆಕ್ಟ್ ಶೂಟ್ ಮಾಡಿದ್ದಲ್ಲ, ಅಲ್ಲೊಂದು 500 ಜನ ಅಂತೂ ಇದ್ವಿ ನಾವು. ಅದು ಇದು ಇವಾಗ ಟೂರಿಸ್ಟ್ ಪ್ಲೇಸ್ ಅದು, ಮತ್ತೆ ಇವಾಗ ಸೀಸನ್ ಅಲ್ಲಿ ಹೋಗಕ್ಕೆ ತುಂಬಾ ಜನ ಇದ್ರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ಜನ ಅಂತೂ ಸತ್ತೋಗಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್. ಇದೇ ವೇಳೆ ನ್ಯೂಸ್ 18 ಮೂಲಕ ಸಂಸದ ರಾಘವೇಂದ್ರ ಮಂಜುನಾಥ್ ಪತ್ನಿ ಪಲ್ಲವಿಗೆ ಸಾಂತ್ವನ ಹೇಳಿದ್ದಾರೆ. ಕಣ್ಣೀರು ಹಾಕ್ತಿದ್ದವರಿಗೆ ಧೈರ್ಯ ತುಂಬಿದ್ದಾರೆ. ನನ್ನತ್ರ ಗುಂಡಿನ ಸೌಂಡ್ ಅಲ್ಲಿ ಕೇಳಿಸ್ತು. ನಾವೇನ್ ಅನ್ಸ್ತೀವಿ, ಈ ಯೋಧರದ್ದು ಆರ್ಮಿಗೆ ಏನೋ ಟೆಸ್ಟಿಂಗ್ ಅದೇನೋ ನಡೀತಿರೋದು ಅಂತ ಎಲ್ಲರೂ ಆಲ್ಮೋಸ್ಟ್ 500 ಜನ ಇದಾರೆ ಅಲ್ಲಿ ಟೂರಿಸ್ಟ್. ಎಲ್ಲರೂ ಹಾಗೆ ಅನ್ಕೊಂಡ್ವಿ. ಎಲ್ಲರೂ ಓಡಕ್ ಶುರು ಮಾಡಿದ್ರು. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಒಂದು ರಕ್ತದ ಮಡುವಲ್ಲಿ ಬಿಟ್ಬಿಟ್ಟಿದ್ರು ಸರ್, ತಲೆಗೆ ಹೊಡ್ತಿದ್ರು. ಹೆಲ್ಪ್ ಮಾಡಿ ಸರ್. ಇಲ್ಲ ನಾನು ಎಲ್ಲೂ ಎಷ್ಟನೋ ಆಗುತ್ತೆ. ಈ ನಿಮ್ ಜೊತೆಗೆ ಯಾರಿದ್ದಾರೆ ಈಗ ಅಲ್ಲಿ ಸರ್ಕಾರದ ಕಡೆಯಿಂದ? ಆಯ್ತಮ್ಮ, ಆಯ್ತು, ಧೈರ್ಯವಾಗಿ ಇರ್ತಾಯಿ. ಕ್ಷಮೆ, ನಾನು ನೋಡ್ತೀನಿ. ಆಯ್ತು. ಉಗ್ರರ ಗುಂಡಿಗೆ ಮಂಜುನಾಥ್ ಬಲಿಯಾಗ್ತಿದ್ದಂತೆ ಶಿವಮೊಗ್ಗ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ನೋವು ಹೇಳತೀರದಾಗಿದೆ. ಹೆತ್ತ ಕಲ್ಲಿನ ನೋವು ಅದು ಹೆತ್ತವರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವರಿಗಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಂಸ್ಥೆಯು ಕೂಡ ಈ ನೋವನ್ನು ಭರಿಸೋದು ಕಷ್ಟ ಆಗ್ತಾ ಇದೆ. ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋ ಅಂಥ ನಮ್ಮ ನೌಕರರು ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸವನ್ನು ನಾವು ಈ ಸಂಸ್ಥೆಯವ್ರು ಮಾಡ್ತಾ ಇದ್ದೇವೆ. ಸದಾಕಾಲ ಅವ್ರ ಜೊತೆಗಿದ್ದು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ಮಾಡೋಣ. 4 ದಿವಸ ಆಯಿತು ಪ್ರವಾಸಕ್ಕೆ ಹೋಗಿ. ಗೊತ್ತಿಲ್ಲ ಶೂಟೌಟ್ ಆಗಿದೆ ಅಂತ ಗೊತ್ತಾಗಿದೆ. ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾರೆ. ಮಂಜಣ್ಣ ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡಿದ್ದಾರೆ. 2:30 ಮೇಲೆ ಆಗಿರೋ ಘಟನೆಗಳೆಲ್ಲ ಮಾಡಿದ್ವಿ. ಅವಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಾನೆ ಹೇಳಿದ್ರು. ಜಮ್ಮು ಕಾಶ್ಮೀರದಲ್ಲಿದ್ದಾರೆ 40 ಕನ್ನಡಿಗರು. ಈ ಘಟನೆಯಲ್ಲಿ 2 ಕನ್ನಡಿಗರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಗಾಯಗೊಂಡ ಅಭಿಜಾನ್ ರಾವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಉಗ್ರರ ದಾಳಿಗೂ ಮುನ್ನ ಪಹಲ್ಗಾಮ್ನಲ್ಲಿ 40 ಮಂದಿ ಕನ್ನಡಿಗರು ಇದ್ರು ಅನ್ನೋದು ಗೊತ್ತಾಗಿದೆ. ಉಗ್ರರು ಅಟ್ಯಾಕ್ ಮಾಡ್ತಿದ್ದಂತೆ ಅವರನ್ನೆಲ್ಲ ಶ್ರೀನಗರದ ಹೋಟೆಲ್ಗೆ ಸ್ಥಳಾಂತರಿಸಿದ್ದಾರೆ. ಕನ್ನಡಿಗರ ಮೇಲೆ ಗುಂಡಿನ ದಾಳಿ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಸೂಚಿಸಿದ್ದು ಈಗಾಗಲೇ ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದೆ. ಈಗಾಗಲೇ ಕಾಶ್ಮೀರದಲ್ಲಿರೋ ಅಧಿಕಾರಿಗೂ ರಕ್ಷಣೆ ಜವಾಬ್ದಾರಿ ನೀಡಿದ್ದಾರೆ. ಯಾವಾಗ ಉಗ್ರರ ದಾಳಿ ಆಯ್ತೋ ಅಮಿತ್ ಶಾ ಟ್ವೀಟ್ ಮಾಡಿ ರಕ್ತಾಸುರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಉಗ್ರರಿಗೆ ತಕ್ಕ ಪಾಠ ಕಲಿಸೋ ಕೆಲಸಗಳು ಆಗತ್ವೆ, ದಾಳಿ ನಡೆಸಿದ ಯಾರನ್ನೂ ಬಿಡುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಜೆದ್ದಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅಮಿತ್ ಶಾಗೆ ಕರೆ ಮಾಡಿ ದಾಳಿ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸದ್ಯ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಾರೀ ಭದ್ರತೆ ಒದಗಿಸಲಾಗಿದೆ. ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಭಯೋತ್ಪಾದಕರು ರಕ್ತ ಹರಿಸಿದ್ದಾರೆ. ಖುಷಿಯಾಗಿ ಹೋದವರ ಬಾಳಲ್ಲಿ ಅಟ್ಟಹಾಸ ಮೆರೆದಿದ್ದು ರಕ್ತ ಪೀಪಾಸುಗಳನ್ನ ಮಟ್ಟ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.